ಸಿ ನೀವೀಗ ಕ್ಲೈಮ್ಯಾಕ್ಸ್ ಶೂಟ್ ಫಸ್ಟ್ ಆಗಿರೋದು, ಅದಾದ್ಮೇಲೆ ಈಗ ನಮ್ಗೇನು ಪ್ರೇಕ್ಷಕರ ಇಂಟ್ರೊಡಕ್ಷನ್ ಸೀನ್ ತರ ನಾವು ನೋಡಿದೀವಿ ಆ ಪಾತ್ರನ, ಅದನ್ನ ನೀವು ಮಾಡಿರೋದು ಆಕ್ಚುಲಿ ಶೂಟಲ್ಲಿ. ಸೊ ಅಂದ್ರೆ ಮೊನೋಟನಿ ಅಂತ ಅನ್ನಿಸ್ಬಾರ್ದು ಅನ್ನೋದಕ್ಕೆ ನೀವು ಏನ್ ಮಾಡಿದ್ರಿ ಆಕ್ಚುಲಿ? ಎಲ್ಲೂ ಕೂಡ ನಮ್ಗೆ ಅದು ರಿಪಿಟೇಟಿವ್ ಆಗಿ ಕೆಲವೊಂದ್ಸಲ ಮಾಡಿದ್ರು ಕೂಡ ನಮ್ ಅದೇ ಅಲ್ವಾ ಮತ್ತೆ ಅಂತ ಅನ್ಸಲ್ಲ ಎಲ್ಲೂ ಕೂಡ. ಇಟ್ ಲುಕ್ಸ್ ಫ್ರೆಶ್ ಆಕ್ಚುಲಿ. ನೀವೇ ಯಾವ ತರ ಥಿಂಕ್ ಮಾಡಿದ್ರಿ ಅದನ್ನ ಅಂತ? ಅದೇ ನಾನು ಆ ಒಂದು ಇಂಟೆನ್ಷನ್ ಇಟ್ಕೊಂಡಿರಲಿಲ್ಲ. ಅಂದರೆ ಆ ಸೀನಲ್ಲಿ ಹಿಂಗೆ ಮಾಡಿದ್ದೀನಿ, ಸೊ ಈ ಸೀನಲ್ಲಿ ಆ ಥರ ಮಾಡಬಾರ್ದು ಅಂತ ಏನು ಅನ್ಕೊಂಡು ಐ ಜಸ್ಟ್ ಸ್ಟೇಡ್ ಟ್ರೂ ಟು ದ ಕ್ಯಾರೆಕ್ಟರ್ಸ್ ಅಷ್ಟೇ ಮಾಡಿರೋದು. ಲೈಕ್ ಕೆಲಸ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಏನೇನೋ ಮಾಡಕ್ಕೆ ಹೋಗಿ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಐ ಕೆಪ್ಟ್ ಇಟ್ ವೆರಿ ಸಿಂಪಲ್. ಅವರು ರವಿ ಸರ್ ಹಂಗೆ ಹೇಳಿದ್ರು, ನಮ್ಮ ಡೈರೆಕ್ಟರ್ ಹಂಗೆ ಹೇಳಿದ್ರು, ಫಸ್ಟ್ ಸೀನಲ್ಲಿ ಲೈಕ್ ಅಣ್ಣ ಆಗಿದ್ರು ನೀನು ತಮ್ಮನ ಥರ ಆ್ಯಕ್ಟ್ ಮಾಡ್ತಿರ್ತೀಯ, ಸೊ ನೀನು ಯು ಜಸ್ಟ್ ಬಿ ತಮ್ಮನ ಥರನೇ ಇರಲಿ ಅಂತ ಹೇಳಿದರು. ಸೊ ನೀವು ಲಾಜಿಕಲಿ ನೋಡ್ತಾ ಹೋದರೆ ನನ್ನ ಪ್ರಕಾರ ಒಂದು ಸ್ವಲ್ಪ ಲೇಯರ್ಸ್ ಕೊಡ್ಬೋದಿತ್ತು ಇನ್ನು ನನಗೆ. ಅಂದರೆ ಆ್ಯಕ್ಚುಲಿ ಸೆಕೆಂಡ್ ಟೈಮ್ ರಿವಾಚ್ ಮಾಡಬೇಕಿದ್ರೆ ಯು ಕ್ಯಾನ್ ಸಿ ದೋಸ್ ಡೀಟೇಲ್ಸ್. ಆ ಕಾಲ್ ಬರೋ ಮುಂಚೆನೇ ನಿಮಗೆ ಗೊತ್ತಾಗತ್ತೆ. ಇಫ್ ಯು ಆಲ್ರೆಡಿ ನೋ ದ ಟ್ವಿಸ್ಟ್, ನಿಮಗೆ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಸಣ್ಣ ಸಣ್ಣ ನುವಾನ್ಸಸ್ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ತುಂಬ ಸಿಂಪಲ್ ಆಗಿ ಐ ಜಸ್ಟ್ ಸ್ಟೇಡ್ ಟ್ರೂ ಟು ದ ಕ್ಯಾರೆಕ್ಟರ್ಸ್ ಅಷ್ಟೇ ಸರ್. ಅಂದರೆ ಅದಕ್ಕಿಂತ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಅದು ವರ್ಕ್ ಆಯ್ತು ಅಷ್ಟೇ. ಕರೆಕ್ಟ್. ನೀನು ಇನ್ನು ಆ್ಯಕ್ಚುಲಿ ಅದೇ ಈ ಫಿಲಮ್ ನೀವು ಹೆಂಗೆ ಕಾಸ್ಟ್ ಆಗಿದೆ ಹೇಗೆ ಆ್ಯಕ್ಚುಲಿ? ಯಾರು ನಿಮ್ಮನ್ನು ಅಂದರೆ ಕಾಸ್ಟಿಂಗಿಗೆ ಆಡಿಷನಿಗೆ ಕರೆದಿದ್ದು ಯಾರು? ಆ್ಯಕ್ಚುಲಿ ಶಿವು ಅಂತ ಅವರು ಹೊಯ್ಸಳ ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಸೊ ಈ ಸಿನಿಮಾಗೂ ಅವರು ಡೈರೆಕ್ಷನ್ ಟೀಮಲ್ಲಿದ್ದರು. ಸೊ ಈ ಕ್ಯಾರೆಕ್ಟರ್ಗೆ ಸರ್ಚ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಅವ್ರಿಗೆ ಗೊತ್ತಾಗಿ ಅವರು ಡೈರೆಕ್ಟರ್ಗೆ ನನ್ನ ಪ್ರೊಫೈಲ್ ತೋರಿಸಿದಾಗ ಡೈರೆಕ್ಟರ್ಗೆ ಓಕೆ ಒಂದ್ಸಲಿ ಕರೀರಿ, ಆಡಿಷನ್ಗೆ ಕರೀರಿ ಅಂತ ಹೇಳಿದರು. ಸೊ ನಾನು ಅವಾಗ ತಾನೇ ಮ್ಯಾಕ್ಸ್ದು ಶೂಟಿಂಗ್ ಮುಗಿಸಿದ್ದೆ. ಮ್ಯಾಕ್ಸ್ ಶೂಟಿಂಗ್ ಮುಗಿಸ್ಕೊಂಡು ಬಂದು ಆಡಿಷನ್ ಮಾಡಿದ್ದು. ಆಡಿಷನ್ ಕೊಟ್ಟಮೇಲೆ ಆಡಿಷನ್ ಕೊಟ್ಟಮೇಲೆ ನನಗೇನು ಆ್ಯಕ್ಚುಲಿ ನಾನು ಹೇಳ್ದಂಗೆ ಇನ್ನೂ ಮಾಡಬಾರ್ದು ಅಂತಲೇ ಇದ್ದೆ. ನಾನೇ ನನ್ನ ಫ್ರೆಂಡ್ಸ್ನ ಕೂಡ ಕಳಿಸಿದ್ದೆ, ನೀವು ಮಾಡಿ ಆಡಿಷನ್ ಮಾಡಿ ಆ ಕ್ಯಾರೆಕ್ಟರ್ಗೆ ಅಂತ ಹೇಳ್ಕೊಂಡು. ಬಟ್ ಐ ಥಿಂಕ್ ಆ ಕ್ಯಾರೆಕ್ಟರ್ ನನ್ನನ್ನೇ ಹುಡ್ಕೊಂಡು ಬಂದಂಗೆ ನನ್ನ ಫೀಲ್ ಆಯಿತು. ಆ್ಯಕ್ಚುಲಿ ನಾನು ಅದನ್ನೆಲ್ಲ ನಂಬ್ತಿರ್ಲಿಲ್ಲ ಮುಂಚೆ. ಅಂದರೆ ಈ ಡೆಸ್ಟಿನಿ ಅನ್ನೋದು ಇಲ್ಲ ಒಂದು ಪಾತ್ರ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋದನ್ನ ನಾನು ನಿಜವಾಗ್ಲೂ ನಂಬ್ತಿರ್ಲಿಲ್ಲ. ಬಟ್ ಇದನ್ನ ನಾನು ಆದಷ್ಟು ತಳ್ಳಕ್ಕೆ ಟ್ರೈ ಮಾಡಿದ್ರು ಅದು ನನ್ನ ಹತ್ರನೇ ಬಂತಲ್ಲ. ಸೊ ನನಗೆ ಇವಾಗ ಸ್ವಲ್ಪ ಓಕೆ ಮೇ ಬಿ ಅದು ಇರಬಹುದೇನೋ ಅಂತ ಅನ್ಸಕ್ಕೆ ಶುರು ಆಗಿದೆ. ಯಾಕಂದರೆ ನಾನು ಅದೇ ನನ್ನ ಫ್ರೆಂಡ್ಸ್ನೇ ಕಳಿಸಿದ್ದೀನಿ, ನನ್ನ ಮಗ ಆಡಿಷನ್ ಮಾಡಿದ್ದಕ್ಕೆ ಚೆನ್ನಾಗಿದೆ ಕ್ಯಾರೆಕ್ಟರು, ಅಂದರೆ ನನಗೆ ಗೊತ್ತಿಲ್ಲ ನನಗೆ ಸೂಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ನಿನಗೆ ಸೂಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ, ನೀನು ಮಾಡು ಅಂತೆಲ್ಲ ಹೇಳಿದ್ದು ಇದೆ. ಅವರು ಆಡಿಷನ್ ಕೊಟ್ಟು ಬಂದಿದ್ರು ಸುಮಾರು. ಬಟ್ ಅದೇ ಕೊನೆಗೆ ಇಲ್ಲ ನನ್ನ ತಾನೇ ಬಂತದು. ಆಮೇಲೆ ಅದೇ ನಾನು ಒಪ್ಕೊಂಡಿದ್ದು. ಕರೆಕ್ಟ್. ಅದೇ ನಾವೀಗ ರಾಜ್ಬಿ ಶೆಟ್ಟಿ ಅವ್ರ ಮೇಲೆ ನಮಗಿರೋ ನಂಬಿಕೆನೋ ಏನೋ ಅಂದರೆ ಅಂಟಿಲ್ ನಿಮ್ಮ ಪಾತ್ರ ಇಂಟ್ರೊಡ್ಯೂಸ್ ಆಗೋ ತನಕ ಓಕೆ ಒಂದು ಪರ್ಟಿಕ್ಯುಲರ್ ಪೇಸಲ್ಲಿ ಹೋಗ್ತಾ ಇತ್ತು. ಓಕೆ ಇಟ್ಸ್ ಅ ವೆರಿ ಗುಡ್ ಕಂಟೆಂಟ್, ಓಕೆ ಕತೆಗೆ ಏನು ಬೇಕೋ ಅಷ್ಟೇ ಮಾಡ್ತಿದ್ದಾರೆ, ಎಕ್ಸ್ಟ್ರಾ ಏನೂ ಮಾಡ್ತಾ ಇಲ್ಲ, ಅದೆಲ್ಲ ನಮಗೆ ಮನವರಿಕೆ ಆಗ್ತಾ ಇತ್ತು. ಬಟ್ ಅದೇ ನಿಮ್ಮ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದಮೇಲೆ ಓಕೆ ಇದು ಕರೆಕ್ಟಾಗಿ ಇವಾಗ ಗೆಲುವಿನ ಕಡೆಗೆ ಈ ಸಿನಿಮಾ ಸಾಗ್ತಾ ಇದೆ ಅನ್ನೋ ಥರ ಫೀಲಿಂಗ್ ಬಂದ್ಬಿಡ್ತು ನಮಗೆ. ಆ್ಯಕ್ಚುಲಿ ಜನಗಳಿಗೂ ಅದೇ ಅನಿಸಿರೋದು. ಸೊ ಓಕೆ ಈ ಥರ ಒಂದು ಸಿನಿಮಾದಲ್ಲಿ ಓಕೆ ನನ್ನ ಕ್ಯಾರೆಕ್ಟರ್ ಬಂದಮೇಲೆ ಹಿಂಗಾಗುತ್ತೆ, ಸೊ ಈ ಥರ ಸಿನಿಮಾ ಬೇರೆ ಥರ ಪೇಸಲ್ಲಿ ಜನಗಳಿಗೆ ಇಷ್ಟ ಆಗುತ್ತೆ, ಫುಲ್ ಒಂಥರ ಗೆಲುವಿಗೆ ನಿಮ್ಮ ಪಾತ್ರನೂ ಕಾರಣ ಆಗುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ? ಐ ಥಿಂಕ್ ಅದು ಬರೀ ನನ್ನ ಒಬ್ಬನಿಂದ ಆಗಿರೋದಲ್ಲ. ಬಿಕಾಸ್ ಆ ವರ್ಲ್ಡ್ ಬಿಲ್ಡ್ ಮಾಡೋದ್ರಲ್ಲಿ ಎಲ್ಲರೂ ನಮ್ಮ ಬೇರೆ ಎಲ್ಲ ಆಕ್ಟರ್ಸ್ದು ಶ್ರಮ ಇದೆ. ಇವಾಗ ಆ ಚಿಕ್ಕ ಹುಡುಗಿಗೆ ಗೊಂಬೆ ಅವಳು ಎಷ್ಟು ಮುದ್ದಾಗಿ ಮಾಡಿದಾಳೆ. ಸೊ ಇಲ್ಲ ಇವರು ಗೌರವ್ ಇರ್ಬೋದು, ಸಿದ್ಧಾರ್ಥ್ ಇರ್ಬೋದು, ಅರ್ಚನಾ ಅವರು, ಸ್ವಾತಿಷ್ಠ ಅವರು, ಎಲ್ಲರದ್ದು ಮ್ಯಾಟರ್ ಆಗಿ ಅಂದರೆ ಅವರೆಲ್ಲರ ಎಫರ್ಟ್ಸ್ ಕೂಡ ಮ್ಯಾಟರ್ ಆಗಿದೆ ತುಂಬ. ಆ್ಯಂಡ್ ನನಗೆ ಅದನ್ನು ಆ ಕ್ಯಾರೆಕ್ಟರ್ ನಮ್ಮ ರವಿ ಸರ್ ಬರೆದಿದ್ದು ಹಾಗೆ ಇತ್ತು. ಅದು ಮೇಯ್ನ್. ಯಾಕಂದರೆ ಅವ್ರು ಸಿನಿಮಾದಲ್ಲಿ ಫಸ್ಟ್ ಮೇನ್ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಬೋನ್ ಆಫ್ ದ ಫಿಲ್ಮ್ ಅಂತಾನೆ ಅವ್ರು ಕನ್ಸಿಡರ್ ಮಾಡಿದ್ದು. ಸೊ ಐ ಥಿಂಕ್ ಅದು ರೈಟಿಂಗಲ್ಲಿ ರವಿ ಸರ್ಗೆ ಕ್ರೆಡಿಟ್ ಹೋಗಬೇಕು, ಅವರಿಂದನೇ ಆಗಿರೋದು. ನಾನೊಂದು ಇದಷ್ಟೇ, ಒಂದು ಟೂಲ್ ಅಷ್ಟೇ, ಆ ಕ್ಯಾರೆಕ್ಟರ್ ಒಂದು ಲೈಫ್ ಬರೋಕ್ಕೆ ನಾನು ಒಂದು ಟೂಲ್ ಆಗಿದ್ದೆ ಅಷ್ಟೇ. ಅದು ನನ್ನಿಂದ ಆಯಿತು ಅಂತ ನಾನು ಅಂದ್ಕೊಂಡ್ರೆ ಅದು ಮುಟ್ಟಾಳ್ತನ ಆಗುತ್ತೆ. ಬಟ್ ಹ್ಯಾಪಿ, ಲೈಕ್ ಬರ್ತಾ ಇರೋ ರೆಸ್ಪಾನ್ಸ್ ನೋಡಿ ಖುಷಿ ಆಗುತ್ತೆ. ಬಟ್ ಅದನ್ನು ಯಾವುದು ತಲೆಗೆ ಅಷ್ಟೊಂದು ತಗೊಳ್ತಾ ಇಲ್ಲ ಅಷ್ಟೇ. ಕರೆಕ್ಟ್. ಟ್ರೂ. ನೀವು ಹೇಳಿದಂದ್ರೆ ಅಫ್ಕೋರ್ಸ್ ರವಿ ಸಾರಂಗ್ ಅವ್ರಿಗೆ ಕ್ರೆಡಿಟ್ಸ್ ಕೊಡಲೇಬೇಕು. ಬಿಕಾಸ್ ಸಾಕಷ್ಟು ವಿಷಯಗಳನ್ನ ಅವರು ಎಷ್ಟು ಬೇಕೋ ಅವರು ಸೆಟಲ್ ಆಗೇ ಹ್ಯಾಂಡಲ್ ಮಾಡಿದ್ದಾರೆ. ಎಲ್ಲೂ ಅವರು ಓವರ್ ಆಕ್ಷನ್ ಮಾಡಿಲ್ಲ. ಅಂದರೆ ಇನ್ ಟರ್ಮ್ಸ್ ಆಫ್ ಡಿರೆಕ್ಷನ್ ಅಂತ ನೋಡುವಾಗ ಎಷ್ಟು ಬೇಕೋ ಅಷ್ಟೇ ತೋರಿಸಿದ್ದಾರೆ. ಅದು ಎಲ್ಲಿ ಒಂಚೂರು ಆಚೆ ಈಚೆ ಆಗಿರ್ತಿದ್ರು ಅದೆಲ್ಲೋ ಒಂದು ಕಡೆ ನಮಗೆ
ಜಾಸ್ತಿ ಅನ್ನಿಸ್ತಾ ಇತ್ತು ಅಥವಾ ತುಂಬ ಕಡಿಮೆ ಆಗೋಯ್ತಲ್ಲ ಇಷ್ಟೇನಾ ಅಂತಲೂ ಅನಿಸೋ ಸಾಧ್ಯತೆ ಇತ್ತು. ಬಟ್ ಅದೇ ಕರೆಕ್ಟ್ ಅವ್ರ ಜಡ್ಜ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಅವ್ರಿಗೊಂದು ಆ್ಯಕ್ಚುಲಿ ಈಸ್ ಅ ನ್ಯೂ ಡೈರೆಕ್ಟರ್. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಈಗ ಮೊದಲು ನೋಡಿ ಸಿನಿಮಾನ, ಬಿಕಾಸ್ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ ಬುಕ್ ಮೈ ಶೋ ಅಲ್ಲಿ ಈಗಾಗಲೇ. ಸೊ ಈಗ ಅಫ್ಕೋರ್ಸ್ ಈಗ ವರ್ಕಿಂಗ್ ಡೇಸ್ ಇರುತ್ತೆ, ಬಟ್ ಸ್ಟಿಲ್ ನೀವು ಟೈಮ್ ಇದ್ದಾಗ ಸಂಜೆ ಹೊತ್ತು ಆಫೀಸಿಂದ ಬಂದಮೇಲೆ ಈ ಸಿನಿಮಾ ನೋಡಿದ್ರೆ ಅಂಟಿಲ್ ಫ್ರೈಡೇ ಸ್ಯಾಟರ್ಡೆ ನೆಕ್ಸ್ಟ್ ವೀಕೆಂಡ್ ತನಕ ಈ ಸಿನಿಮಾ ಇರುತ್ತೆ. ಅಫ್ಕೋರ್ಸ್ ಅದು ಮುಂದುವರಿತಾ ಹೋಗುತ್ತೆ ಕೂಡ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ ರಾಜ್ಬಿ ಶೆಟ್ಟಿ ಅವರಿಂದ ಅಂದರೆ ಏನೇನು ಕಲ್ತ್ರಿ ನೀವು, ಅಂದರೆ ಇನ್ ಟರ್ಮ್ಸ್ ಆಫ್ ಅಂದರೆ ಸಿನಿಮಾ ಅನ್ನೋದ್ರ ಬಗ್ಗೆ ಅವರೊಂಥರ ಪ್ರೊಫೆಸರ್ ಥರ, ಅವ್ರಿಗೆ ಸಿಕ್ಕಾಪಟ್ಟೆ ವಿಷಯಗಳು ಗೊತ್ತು. ಒಂದು ಸಿನಿಮಾ ಯಾಕೆ ವರ್ಕ್ ಆಗುತ್ತೆ ಅನ್ನೋದೆಲ್ಲ ತುಂಬ ಡಿಕೋಡ್ ಮಾಡ್ತಾರೆ. ಪ್ಲಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಬಂದಾಗ ನಿಮಗೂ ಆ್ಯಕ್ಚುಲಿ ಇಂಟರ್ವ್ಯೂ ಕೊಡಬೇಡ ಅಂತೆಲ್ಲ ಹೇಳಿದ್ರು ಅವರು. ಸೊ ಅದು ಎಷ್ಟರ ಮಟ್ಟಿಗೆ ಇವಾಗ ವರ್ಕ್ ಆಗಿದೆ ಅಂತ ನಮಗೆಲ್ಲ ಗೊತ್ತಾಗಿದೆ. ಸೊ ಅವರಿಂದ ಕಲ್ತಿರೋ ವಿಷಯಗಳು ಏನೇನು? ಅದೇ ನಾನು ಸಿನಿಮಾ ಮುಹೂರ್ತದಲ್ಲೇ ಹೇಳಿದ್ದೆ, ಅಂದರೆ ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡೋಕೆ ಸಿಕ್ಕಿರೋದು ತುಂಬ ಖುಷಿ ಇದೆ ಅನ್ನೋದು. ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಇವಾಗ ಬರೀ ಆ್ಯಕ್ಟ್ ಮಾಡೋಕಷ್ಟಲ್ಲ, ಅವ್ರ ಜೊತೆ ಒಂದು ಆ್ಯಸ್ ಅ ಪರ್ಸನ್ ಇರೋಕ್ಕೆ ಟೈಮ್ ಸಿಗ್ತಲ್ಲ, ಅದು ತುಂಬ ಇನ್ನೂ ಸ್ಪೆಷಲ್ ಆ್ಯಂಡ್ ಸಮಥಿಂಗ್ ದಟ್ ಐ ವಿಲ್ ಚೆರಿಶ್ ಫಾರ್ ಅ ಲಾಂಗ್ ಟೈಮ್. ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರನ್ನ ತುಂಬ ಐ ಲುಕ್ ಅಪ್ ಟು ಹಿಮ್. ಅಂದರೆ ಸುಮಾರು ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಇದೆ, ಎಲ್ಲ ಬೇರೆ ಬೇರೆ ಆ್ಯಕ್ಟರ್ಸ್ ಬೇರೆ ಬೇರೆ ಸ್ಟೈಲ್ಸ್ ಇದೆ. ಆ್ಯಂಡ್ ನಮ್ಮ ಇದರಲ್ಲಿ ನನಗೆ ರಾಜ್ ಸರ್ದು ಆ್ಯಕ್ಟಿಂಗ್ ಈಸ್ ದ ಕೈಂಡ್ ಆಫ್ ಆ್ಯಕ್ಟಿಂಗ್ ದಟ್ ಐ ವಾಂಟ್ ಟು ಡೂ. ಸೊ ನನಗದು ಒಂಥರ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಖುಷಿಯಾಗಿತ್ತು. ಆಮೇಲೆ ಕಲ್ತಿದ್ದು ಒಂದು ವಿಷಯ ಅಂತ ಏನೂ ಇಲ್ಲ ಸರ್. ತುಂಬ ಹೀ ಈಸ್ ಅ ವಿಷನರಿ, ದ್ಯಾಟ್ ಈಸ್ ಫಾರ್ ಶೋರ್. ಲೈಕ್ ಸುಮ್ಮನೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಮಾಡೋ ಮನುಷ್ಯ ಅಲ್ಲ ಅವರು. ಸೊ ಒಂದು ವಿಷನ್ ಇದೆ ಅವರಿಗೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಥರ ಸಿನಿಮಾಗಳು ಬರಬೇಕು, ಏನಾದರೆ ಏನಾಗತ್ತೆ ಅನ್ನೋದೆಲ್ಲ ವಿಷನ್ ಇದೆ. ಸೊ ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಹಿಸ್ ವಿಷನ್. ಆ್ಯಂಡ್ ನಾನು ಕೂಡ ಅದನ್ನೇ ಫಾಲೋ ಮಾಡಬೇಕು ಅಂತ ಇದೆ. ಸೊ ನೋಡಬೇಕು ಏನಾಗತ್ತೆ ಅಂತ. ಬಟ್ ಅದೇ ಅಗೇನ್ ಇದೆಲ್ಲ ಇವಾಗ ನಾನಿಲ್ಲಿ ಬಂದು ಕೂತಿರೋದಕ್ಕೆ ಕೂಡ ಅವರೇ ಕಾರಣ. ಇಲ್ಲಾಂತಂದರೆ ಅದು ನೀವು ಕಾರಣ. ನೀವು ಯಾರ ಹತ್ರ ನಂಬರ್ ತಗೊಂಡಿದ್ದು ನಂದು ರಾಜ್ ಸರ್ ಹತ್ರ. ಸೊ ಅದೇ, ಸೊ ಐ ಥಿಂಕ್ ಮೇಜರ್ ಕ್ರೆಡಿಟ್ ಗೋಸ್ ಟು ಹಿಮ್ ಆಸ್ ವೆಲ್. ಆ್ಯಂಡ್ ಯಾ ಐ ಹೋಪ್ ಇನ್ನೊಂದಷ್ಟು ಸಿನಿಮಾ ಮಾಡೋಕ್ಕೆ ಇನ್ನೊಂದಷ್ಟು ಟೈಮ್ ಅವ್ರ ಜೊತೆ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆಯೋಕ್ಕೆ ಟೈಮ್ ಸಿಗತ್ತೆ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಕರೆಕ್ಟ್. ಅಂದರೆ ನೀವು ಒಂದು ಮಾತು ಹೇಳಿದ್ರಿ ಆಗಲೇ, ಅಂದರೆ ನಾನು ಡೆಸ್ಟಿನಿ ಎಲ್ಲ ಬಿಲೀವ್ ಮಾಡ್ತಿರ್ಲಿಲ್ಲ, ಅಂದರೆ ಪಾತ್ರ ನನಗೋಸ್ಕರ ಹುಡುಕೊಂಡು ಬರುತ್ತೆ ಅದನ್ನೆಲ್ಲ ಬಿಲೀವ್ ಮಾಡ್ತಿರ್ಲಿಲ್ಲ ಅಂತ. ಹಾಗಂದ್ರೆ ಏನು ಬಿಲೀವ್ ಮಾಡ್ತಾ ಇದ್ರಿ ನೀವು? ಅಂದರೆ ಆ್ಯಕ್ಚುಲಿ ಇವಾಗ ದ್ವಂದ್ವ ಇದೆ ನನ್ನ ತಲೆಯಲ್ಲಿ. ಐ ಡೋಂಟ್ ಕಂಪ್ಲೀಟ್ಲಿ ಬಿಲೀವ್ ಇನ್ ಇಟ್. ಐ ಸ್ಟಿಲ್ ಬಿಲೀವ್ ನಮ್ಮ ಡೆಸ್ಟಿನಿನ ನಾವೇ ರೈಟ್ ಮಾಡ್ತೀವಿ ಅನ್ನೋದು. ಬಿಕಾಸ್ ನಾವು ತಗೊಳ್ಳೋ ಒಂದೊಂದು ಹೆಜ್ಜೆ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಯಾವ ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ಸಿನಿಮಾ ಮಾಡಲ್ಲ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ಇವಾಗ ನೀವು ಹಂಗೆ ನೋಡಿದ್ರೆ ನಂಗೆ ಇವಾಗಲೂ ಕೇಳ್ತಾರೆ, ಎಲ್ಲ ದೊಡ್ಡವ್ರ ಜೊತೆನೇ ಮಾಡ್ತೀಯ ನೀನು, ಬೇರೆ ಯಾವುದು ಮಾಡಿಲ್ವಾ ಅಂತ. ನಾನು ಡಾಲಿ ಸರ್ ಜೊತೆ ಮಾಡಿದೆ, ಸುದೀಪ್ ಸರ್ ಜೊತೆ ಮಾಡಿದೆ, ಇವಾಗ ರಾಜ್ ಸರ್ ಜೊತೆ ಮಾಡಿದೆ. ಬಟ್ ಮಧ್ಯದಲ್ಲಿ ಎಷ್ಟು ಸಿನಿಮಾ ನಾನು ಬೇಡ ಅಂತ ಹೇಳಿದ್ದೀನಿ ಅಂತ ನನಗೆ ಗೊತ್ತು. ಖಾಲಿ ಕೂತಿದ್ರು ನಾನು ಬೇಡ ಅಂತಂದಿದ್ದೀನಿ. ಸೊ ಇನ್ ಕೇಸ್ ಅದು ಮಾಡಿದರೆ ಮೇ ಬಿ ಇದು ಸಿಗ್ತಿರ್ಲಿಲ್ಲ. ಸೊ ಗೊತ್ತಿಲ್ಲ, ಅದು ಇವಾಗ ಅದನ್ನ ಡೆಸ್ಟಿನಿ ಅನ್ಬೇಕಾ ಇಲ್ಲ ನಂದು ಡಿಸಿಷನ್ಸ್ ಅನ್ಬೇಕಾ ಗೊತ್ತಿಲ್ಲ. ಸೊ ಆಮೇಲೆ ಅಂದ್ಕೊಂಡೆ ಸುಮ್ಮನೆ ಬಿಡು, ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ಳೋದು, ಸುಮ್ಮನೆ ಲೆಟ್ ಮಿ ನಾಟ್ ಕ್ರ್ಯಾಕ್ ಮೈ ಹೆಡ್ ಓವರ್ ಇಟ್ ಅನ್ನೋದು. ಸೊ ಅದೇ ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀನಿ ನನ್ನ ಬಿಲೀಫ್. ಬಟ್ ಇದಕ್ಕೊಂದು ಸ್ಟ್ರಾಂಗ್ ಡೆಸ್ಟಿನಿ ಅನ್ನೋದು ಇರಬಹುದು ಅನ್ನೋದು ಈ ಇದರಿಂದ ಅನಿಸಿದೆ. ಸೊ ಐ ಡೋಂಟ್ ಸ್ಟಿಲ್ ಸ್ಟ್ರಾಂಗ್ಲಿ ಬಿಲೀವ್ ಇಟ್. ಬಟ್ ಒಂದು ಕಾನ್ಫ್ಲಿಕ್ಟ್ ಆಗಿದೆ ತಲೆಯಲ್ಲಿ, ಓಕೆ ಇರ್ಬೋದೇನೋ ಅಂತ ಅನ್ಸುತ್ತೆ. ಅಲ್ಲ, ಇವಾಗ ಹಳೆ ಕಾಲದಲ್ಲೆಲ್ಲ ಆ್ಯಕ್ಚುಲಿ ವಿಲನ್ ಅಂತಂದ್ರೆ ಹುಡುಗಿಯರು ಹೆದರ್ಕೊಳ್ಳೋರು ಆ್ಯಕ್ಚುಲಿ. ಬಟ್ ಇವಾಗ ನಿಮ್ಮನ್ನು ನೋಡಿ ಅವರು ಲೈಕ್ ಕ್ರಶ್ ಆಗಿದೆ ಅಂತಾರೆ, ಪ್ರಪೋಸಲ್ಸ್ ಎಲ್ಲ ಬಂದಿರ್ಬೋದು, DMs ಎಲ್ಲ. ಸೊ ಇದನ್ನು ಡೆಸ್ಟಿನಿ ಅಂತಲೇ ಹೇಳ್ತೀರಾ ನೀವು? ಅದು ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಜೀನ್ಸಿಂದ ಸ್ವಲ್ಪ ನೋಡೋ ಥರ ಇದ್ದೀನಿ. ಸೊ ಆ್ಯಂಡ್ ಇವಾಗಿನ ಕಾಲದಲ್ಲಿ ಮೇ ಬಿ ದೇ ಲೈಕ್ ಬ್ಯಾಡ್ ಬಾಯ್ಸ್ ಅಂತ ಅಲ್ಲ. ಸೊ ಹಂಗೇನಾದರೂ ಇರ್ಬೋದು. ಬಟ್ ಐ ಆಮ್ ರಿಯಲಿ ಗುಡ್ ಬಾಯ್. ಸೊ ಯಾ ಇಷ್ಟ ಆಗ್ತಿದ್ರೆ ಓಕೆ, ಇಷ್ಟ ಆಗ್ತಿದೆ. ಬಟ್ ದೂರದಿಂದ ನೋಡಿ ನಮಸ್ಕಾರ ಅಕ್ಕ ಅಂತ ಅಂದ್ಬಿಟ್ಟು. ಎಸ್. ಸೊ ಅಂದರೆ ಈಗ ನಿಮ್ಮ ಕರಿಯರಲ್ಲಿ ಅಂದರೆ ಆ್ಯಕ್ಚುಲಿ ಇನ್ ಡೀಟೇಲ್ ಆಗಿ ನಿಮ್ಮದು ಜರ್ನಿ ಬಗ್ಗೆ ನಾನು ಮಾತಾಡ್ತೀನಿ ನೆಕ್ಸ್ಟ್ ಸೆಗ್ಮೆಂಟಲ್ಲಿ. ಬಟ್ ಇವಾಗ ಈ ಒಂದು ಸಿನಿಮಾದಿಂದ ನಿಮಗೆ ಸಿಕ್ಕಿರುವಂತಹ ರೀಚ್ ಅಂತ ನಾನು ಹೇಳ್ತೀನಿ, ಅಂದರೆ ಎಕ್ಸ್ಪೋಜರ್ ಅಂತ ಹೇಳ್ತೀನಿ ಆ್ಯಸ್ ಆಫ್ ನೌ. ಅಂದರೆ ಇನ್ನೂ ತುಂಬ ಜನ ನೋಡ್ಬೇಕು, ಇದನ್ನು ನೋಡಿ ನಿಮಗೆ ಅದರಿಂದ ಲೈಕ್ ನೆಕ್ಸ್ಟ್ ಆಫರ್ಸ್ ಬರೋದು ಅದೆಲ್ಲ ಆಗಬೇಕು. ಬಟ್ ನಿಮ್ಮ ಕರಿಯರ್ ಅಂತ ನೋಡುವಾಗ ಈ ಸಿನಿಮಾ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಈ ರೀತಿ ಪ್ರತಿಕ್ರಿಯೆ ಸಿಕ್ಕಿರೋದು ಮುಂದಿನ ಲೈಕ್ ಅಂದರೆ ಹಂತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಈಗ? ಅಂದರೆ
ಅದೇ ಎಲ್ಲ ಸಿನಿಮಾನು ಇಂಪಾರ್ಟೆಂಟ್ ಅನ್ಕೊಂಡೇ ಮಾಡೋದು. ಬಟ್ ಈ ಸಿನಿಮಾ ರೆಸ್ಪಾನ್ಸ್ ನೋಡಿ ನನಗೆ ಅದೇ ಸಮಥಿಂಗ್ ವಿಲ್ ಚೇಂಜ್. ಇವಾಗ ಅದು ಈ ಥರ ಇಂಟರ್ವ್ಯೂ ಕೊಡ್ತಿರೋದು ಫಸ್ಟ್ ಟೈಮು, ಜನ ಒಂದು ರೆಕಗ್ನೈಸ್ ಮಾಡಿ ಸ್ವಲ್ಪ ಏನೋ ಗುಂಪು ಮಾಡಿ ಫೋಟೋಸ್ ತಗೊಳ್ತಿರೋದು ಫಸ್ಟ್ ಟೈಮ್. ಸೊ ಐ ಆಮ್ ಶೋರ್ ಸಮಥಿಂಗ್ ವಿಲ್ ಚೇಂಜ್ ಇದಾದ್ಮೇಲೆ. ಅಂದರೆ ಬಿಫೋರ್ ರಕ್ಕಸಪುರದವಳು, ಆಫ್ಟರ್ ರಕ್ಕಸಪುರದವಳು ಆಗತ್ತೆ, ದೊಡ್ಡ ಇದಾಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಆದ್ರೆ ಖುಷಿನೇ. ಬಟ್ ಆಗದೆ ಇದ್ರೂ ನನಗೆ ಅದು ಏನು ಮ್ಯಾಟರ್ ಆಗಲ್ಲ. ಐ ವಿಲ್ ಕೀಪ್ ಗೋಯಿಂಗ್ ಎನಿವೇಸ್. ಅದೇ ಲೈಕ್ ಇದರಿಂದ ಒಂದಷ್ಟು ಆಪರ್ಚುನಿಟೀಸ್ ಅಂತೂ ಖಂಡಿತ ಬರುತ್ತೆ. ಬಟ್ ನೋಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕಷ್ಟೇ. ಕರೆಕ್ಟ್. ಈಗ ಆದಿ ಮತ್ತು ಅರುಣ ಅದೊಂದು ಟ್ರಾನ್ಸಿಷನ್ ಇತ್ತಲ್ಲ, ಒಂದು ಜಸ್ಟ್ ಏನಾದರೂ ಮಾಡಿ ತೋರಿಸ್ಬೋದಾ ಸಿಂಪಲ್ ಆಗಿ? ಅದು ಅಲ್ಲೇ ನೋಡ್ಲಿ ಅಲ್ಲೇ ನೋಡಲಿ ಒಂದು. ಪ್ಲಸ್ ನನಗೆ ಅದು ತುಂಬ ಪರ್ಸ್ನಲ್ ಕ್ಯಾರೆಕ್ಟರ್. ರಾಜ್ ಬಿ ಶೆಟ್ಟಿ ಅವ್ರನ್ನ ಕರೆಸ್ಬೇಕಾ ಈಗ? ಇಲ್ಲ ಅವ್ರು ಬಂದರೆ ಮೇ ಬಿ ಅಲ್ಲಿ ಅವ್ರ ಮುಂದೆ ಹೇಳ್ಬೋದ್ರ ಅಂಕಲ್ ಪಾರ್ವತಿ ಎಲ್ಲಿ ಅಂಕಲ್ ಅನ್ಬೋದ? ಅದೇ ಅಂದರೆ ನನಗೆ ಆ ಕ್ಯಾರೆಕ್ಟರ್ಸ್ ತುಂಬ ಪರ್ಸ್ನಲ್ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಸುಮ್ಮನೆ ಲೈಕ್ ಇಲ್ಲಂತಲ್ಲ, ನಂಗೆ ಅಲ್ಲಿ ಥಿಯೇಟರ್ ವಿಸಿಟ್ ಮಾಡಿದಾಗಲೂ ಕೇಳಿದ್ರು. ಅದೊಂಥರ ನನಗೆ ಪರ್ಸ್ನಲಿ ಐ ಫೀಲ್ ಲೈಕ್ ಏನೋ ಒಂಥರ ಅವ್ರನ್ನ ಯೂಸ್ ಮಾಡ್ಕೋತಿದ್ದೀನಿ ನಾನು ಶೈನ್ ಆಗಬೇಕು ಅಂತ ಅವ್ರನ್ನ ಇಲ್ಲಿ ಬೇಕಾದಲ್ಲೆಲ್ಲ ಮಾಡಿ ತೋರಿಸೋದು. ಐ ಫೀಲ್ ಲೈಕ್ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್ ದೋಸ್ ಕ್ಯಾರೆಕ್ಟರ್ಸ್. ಸಿನಿಮಾದಲ್ಲಿ ಮಾಡಿದ್ದೀನಿ ಅಷ್ಟೇ, ಸಿನಿಮಾದಲ್ಲೇ ನೋಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ವೆರಿ ಡೀಪ್ ಆನ್ಸರ್. ಓಕೆ, ಬಟ್ ಸ್ಟಿಲ್ ನನಗೂ ಒಳ್ಳೇದಾಯ್ತು ನೀವು ಹೇಳಿದ್ರೆ. ನನಗೆ ಭಯ ಆಗ್ತಿತ್ತು ಆ್ಯಕ್ಚುಲಿ, ಯಾರನ್ನು ಮಾತಾಡ್ತಿದ್ದೀನಿ ನನಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸುಮಾರು ವಿಷಯಗಳನ್ನು ಮಾತಾಡಿದ್ರಿ. ರಕ್ಕಸಪುರದೋಳು ಸಿನಿಮಾ ಇನ್ನೂ ಥಿಯೇಟರ್ಸಲ್ಲಿದೆ, ಸಾಕಷ್ಟು ಜನ ಇನ್ನೂ ನೋಡಬೇಕಾಗಿದೆ. ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಒಂಥರ ಫೇಸ್ ಆಫ್ ದ ಸಿನಿಮಾ ಆಗಿಬಿಟ್ಟಿದ್ದೀರಾ ಈಗ. ಈ ಒಂದು ರಾಜ್ ಬಿ ಶೆಟ್ಟಿ ಅವರು ಅಫ್ಕೋರ್ಸ್ ಈಸ್ ದ ಅಂದರೆ ಪ್ರೊಟಾಗನಿಸ್ಟ್ ಆಫ್ ದ ಫಿಲಮ್. ಬಟ್ ಎಲ್ಲರನ್ನೂ ಮೀರಿಸಿ, ಅಷ್ಟು ಜನನೆಲ್ಲ ಮೀರಿಸಿ, ಅದು ಅರ್ಚನಾ ಕೊಟ್ಟಿಗೆ ಇದ್ದಾರೆ, ಮತ್ತು ಬಿ ಸುರೇಶ, ಅಂದರೆ ಸಾಕಷ್ಟು ಜನ ಒಳ್ಳೊಳ್ಳೆ ಆ್ಯಕ್ಟರ್ಸ್. ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಅವ್ರನ್ನೆಲ್ಲ ಮೀರಿಸಿರೋ ವಿಲನ್ ಆಗಿದ್ದೀರಾ, ಇವಾಗ ಜನಗಳಿಗೆ ಹೀರೋ ಆಗಿದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರು ಕೊಡ್ತಾ ಇರೋಂತಹ ಪ್ರೀತಿಗೆ? ಮತ್ತು ಇನ್ನೂ ನೋಡದೇ ಇರೋರಿಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಅವರು ಲೈಕ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಸೇ. ಅವರ ಹೆಸರು ಲೈಕ್ ಅವ್ರನ್ನ ಮೀರಿಸಿರೋದಲ್ಲ, ಅವರ ಪಾತ್ರಗಳಕ್ಕಿಂತ ನನ್ನ ಪಾತ್ರ ಸ್ವಲ್ಪ ಶೈನ್ ಆಗಿದೆ ಅಷ್ಟೇ. ಸೊ ಸಿನಿಮಾ ನೋಡದೇ ಇರೋರಿಗೆ ಲೈಕ್ ಒಂದು ಒಳ್ಳೆ ಸಿಂಪಲ್ ಥ್ರಿಲ್ಲರ್ ಸಿನಿಮಾ, ಫ್ಯಾಮಿಲಿ ಎಲ್ಲ ನೋಡುವಂಥ ಸಿನಿಮಾ. ಯೂಶ್ವಲಿ ಥ್ರಿಲ್ಲರ್ಸ್ ಅಂತಂದ್ರೆ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ, ತುಂಬ ತಲೆ ಕೆಡ್ಸ್ಕೊಳ್ಳೋವಂಥದ್ದು ಇರುತ್ತೆ. ಸೊ ಅದೆಲ್ಲ ಇವಾಗ ನಮ್ಮ ಫ್ಯಾಮಿಲಿ ಆಡಿಯನ್ಸ್ಗೆ ಸಿನಿಮಾ ನೋಡಾದ್ಮೇಲೆ ಅದೇನು ಇದೇನು ಅಂತಂದರೆ ಜಾಸ್ತಿ ಎಂಜಾಯ್ ಮಾಡ್ತಿರಲ್ಲ. ಬಟ್ ನಮ್ಮ ಸಿನಿಮಾ ಬಂದರೆ ಇಟ್ ಈಸ್ ವೆರಿ ಸಿಂಪಲ್, ತುಂಬ ನೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎಂಗೇಜಿಂಗ್, ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ. ಆ್ಯಂಡ್ ನೀವು ಹೇಳ್ದಂಗೆ ನಾನು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ಅದನ್ನಾದರೂ ಎಂಜಾಯ್ ಮಾಡೋಕ್ಕೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.